ಹಲ್ಲೆಲೂಯಾ. ನಾವು ವಾಕ್ಯ ಭಾಗಗಳು ಹೋಗುವಾಗ ಮತ್ತಾಯನ ಬರೆದ ಸುವಾರ್ತೆ 26ನೇ ಸಂಧಿ 26ನೇ ವಚನ. ಅವರು ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟು ತಕೊಳ್ಳಿರಿ ತಿನ್ನಿರಿ ಇದು ನನ್ನ ದೇಹ ಅಂದನು. ದೇವರು ತನ್ನ ಕಡೆಯ ಭೋಜನ ತನ್ನ ಶಿಷ್ಯರ ಜೊತೆ ಮಾಡುತ್ತಿರುವಾಗ ಆತನು ತನ್ನ ಊಟದಲ್ಲಿ ಕುಂತ ತನ್ನ 12 ಮಂದಿ ಶಿಷ್ಯರನ್ನು ಕರೆಸಿ ಕಡೆ ಭೋಜನ ಮಾಡ್ತಾರೆ. ಇದರಲ್ಲಿ ದೇವರು ಅದ್ಭುತವಾದ ಒಂದು ಕಾರ್ಯವನ್ನು ನಡೆಸಿದರೆ, ಅದಕ್ಕಾಗಿ ನಮಗಾಗಿ, ನಮ್ಮ ಜೀವಿತದ ಪಾಪಕ್ಕಾಗಿ ಪ್ರತಿನಿತ್ಯ ನಾವು ಯಾವ ರೀತಿಯಾಗಿ ದೇವರ ಮಾರ್ಗದಲ್ಲಿ ನಡಿಬೇಕು, ದೇವರು ತನ್ನ ಆಗಮನ ಮತ್ತೆ ಹಿಂತಿರುಗಿ ಬರುವ ತನಕ ಇದನ್ನು ನಾವು ಪಾಲಿಸಬೇಕಂತೇಳಿ ದೇವರು ನಮಗೆ ಕೊಟ್ಟಿರೋದು ಒಂದು ಬಹುಮಾನವಾಗಿದೆ ಮತ್ತು ಒಂದು ಶ್ರೇಷ್ಠವಾದ ವರವಂತೂ ಹೇಳ್ಬೋದು. ಯಾಕಂದ್ರೆ ನಮ್ಮ ಜೀವಿತದಲ್ಲಿ ನಾವು ಎಷ್ಟೆಲ್ಲ ಪಾಪಗಳು ಮಾಡ್ತೇವೆ, ಎಷ್ಟೆಲ್ಲ ದ್ರೋಹಗಳು ಮಾಡ್ತೇವೆ, ವಂಚನೆಗಳು ಮಾಡ್ತೇವೆ, ಆದ್ರೂ ದೇವರು ನಿಮ್ಮನ್ನು ಪ್ರೀತಿಸುವಂತನಾಗಿದ್ದಾನೆ. ಆ ಪ್ರೀತಿ ಸ್ವರೂಪನಾದ ಯೇಸುವನ್ನು ನೀವು ಅಂಗೀಕರಿಸಿದಾಗ ಆತನು ತನ್ನ ಶಿಷ್ಯರ ಮೂಲಕ ಮಾಡಿದ ಒಂದೊಂದು ಕಾರ್ಯಗಳು, ಆತ ಶಿಷ್ಯರಿಗೆ ಯಾವ ರೀತಿಯಾಗಿ ಬೋಧಿಸಿದ, ಉಪದೇಶಿಸಿದ, ಯಾವ ರೀತಿ ಪರಲೋಕ ರಾಜ್ಯದ ಬಗ್ಗೆ ಗುಟ್ಟುಗಳನ್ನು ಹೇಳಿದ, ಆ ಸಮಯವೆಲ್ಲ ದೇವರು ತನ್ನ ಶಿಷ್ಯರಿಗೆ ಕಲಿಸಿದ. ಆ ಶಿಷ್ಯರು ಮಾರ್ಪಡಿಸಿದಾಗ ನಾವು ಅವರ ಮಾರ್ಗದಲ್ಲಿ ನಡೆಯುವರಂತಾರೆ. ಯಾಕಂದ್ರೆ ಇದು ದೇವರಿಂದ ಬರೆದಿದ್ದ ಸತ್ಯವೇದ, ಇದು ಪವಿತ್ರಾತ್ಮನ ಭರಿತರಾಗಿ ಬರೆದಿದ್ದ ಪವಿತ್ರಾದ ಗ್ರಂಥವಾಗಿದೆ. ಇದು ಸುಮ್ಮನೆ ಅನಾಥವಾದ ಒಂದು ಯಾವುದೋ ಪುಸ್ತಕವಲ್ಲ. ಇದು ಬರಿಬೇಕಾದ್ರೆ ದೇವರು ತನ್ನ ಸ್ವರೂಪ ಬಂದು ಬರೆದಿದ್ದಂತನಾಗಿದ್ದಾನೆ. ಯಾರೋ ಒಬ್ರು ಬಂದು ಪ್ರವಾದಿಗಳು ಬರೆದಿಲ್ಲ, ಯಾರೋ ತನ್ನ ಬುದ್ಧಿಶಕ್ತಿಯಿಂದ ಬರೆದಿದ್ದಲ್ಲ. ಇದು ದೇವರ ಆತ್ಮ. ಇದರಲ್ಲಿ ಯಾವ ತಪ್ಪು ಯಾರಿಂದಲೂ ಹುಡುಕುವುದಕ್ಕೆ ಸಾಧ್ಯವಿಲ್ಲ. ಇದರಲ್ಲಿ ಒಂದು ಪಾಯಿಂಟ್ ಇದ್ದರೂ ಅದಕ್ಕೆ ಅರ್ಥ ಕೊಡುವಂತದಾಗಿದೆ. ಯಾಕಂದ್ರೆ ದೇವರು ಬರೆದಿದಂತ ಈ ಸತ್ಯವೇದ, ದ ಹೋಲಿ ಬೈಬಲ್, ಈ ಹೋಲಿ ಬೈಬಲ್ ಮುಂದೆ ಯಾವ ಕಾರ್ಯವು ನಡೆಯಲ್ಲ. ಈ ಲೋಕದಲ್ಲಿ ಏನೇನ್ ಕಾರ್ಯಗಳು ನಡೀತಾ ಇದಾವಲ್ಲ ಎಲ್ಲವೂ ಈ ಬೈಬಲ್ ಅಲ್ಲಿ, ಈ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ರೀಸೆಂಟ್ ಆಗಿ ಮತ್ತೆ ವಿಜ್ಞಾನಿಗಳಿಗೆ ಏನಾಗ್ಯದ, ಒಂದು ರಿಸರ್ಚ್ ಮಾಡುವಾಗ ಮೌಂಟ್ ಎವರೆಸ್ಟ್ ಹತ್ರ ಏನ್ ಮಾಡ್ಯಾರ, ರಿಸರ್ಚ್ ಮಾಡುವಾಗ ಅಲ್ಲೇನು ಹಳೆ ದೇವರ ಕಾಲದಲ್ಲಿ ಹೆಂಗ ಭೂಮಿಯಲ್ಲೇ ಏನಿತ್ತು, ನೀರಾಗಿತ್ತು. ಅದು ಮೌಂಟ್ ಎವರೆಸ್ಟ್ ಇಷ್ಟು ದೊಡ್ಡದಲ್ಲ, ಯಾರು ಅಷ್ಟು ಮೇಲೆ ಹೋಗೋಕೆ ಚಾನ್ಸ್ ಇಲ್ಲ. ಆದ್ರ ರಿಸರ್ಚ್ ಟೀಮ್ ಅಲ್ಲಿ ಹೋಗಿದಾಗ ಅಲ್ಲಿ ಉಪ್ಪಿನ ಮಾತ್ರ ಸಿಕ್ಕಿತ್ತು ಅಂತ ಹೇಳ್ತಾರೆ. ಯಾಕೆ ಸಿಕ್ತು ಅಲ್ಲಿ ಅಷ್ಟು ಮ್ಯಾಗ ಹೋಗಲ್ಲ? ನೀರು. ದೇವರೇನಿದ್ರು ಭೂಮಿ ಸೃಷ್ಟಿ ಮಾಡಿಸಕ್ಕಿಂತ ಮೊದಲು ಏನಿತ್ತು, ಭೂಮಿ ಎಲ್ಲ ನೀರಾಗಿದ್ದಿತ್ತು. ಅದೇ ಸಾಕ್ಷಿ ದೇವರು ಮಾಡಿದ ಒಂದೊಂದು ಕಾರ್ಯ ಎಲ್ಲೂ ವ್ಯರ್ಥ ಆಗಲ್ಲ. ವಿತ್ ಪ್ರೂಫ್, ಸೈಂಟಿಫಿಕಲಿ ಎವಿಡೆನ್ಸ್ಗಳು ಎಲ್ಲ ನಿಮಗೆ ಸಿಗುವಂತದಾಗಿದೆ. ದೇವರಿಗೆ ಸಿಲ್ಬೇಕು ಹಾಕಿದ ಕಾರ್ಯ, ಆತನ ಪರಿಶುದ್ಧ ರಕ್ತ, ಆತನ ಉಡುಪು, ಆತನ ಚಪ್ಪಲ, ಆತನ ಮುಳ್ಳಿನ ಕಿರೀಟ, ಕೈಯಲ್ಲಿ ಹೊಡೆದ ಮಳೆಗಳು, ಇವೆಲ್ಲವೂ ಸೈಂಟಿಫಿಕಲ್ ಆಗಿ ನಮ್ಮನ್ನು ಸಿಗುವಂತದಾಗಿದೆ. ಇಲ್ಲಿ ಆದ್ರೆ ಹಳೆ ಒಳಕ್ಕೆ ನೋಡುವುದು, ನೋಹನ ಒಂದು ಆ ಹಡಗು ನೋಡುವಂತರಾಗಿದೆ, ಅದನ್ನು ಮಾತ್ರ ಸಿಕ್ಕಲ್ಪಟ್ಟಿದೆ. ನೋಡಿದ್ರೆ ದೇವರು ಯಾವುದೇ ಕಾರ್ಯ ಮಾಡಿದರೆ ತನ್ನ ಹಸ್ತವನ್ನು ಇಕ್ಕುವಂತನಾಗಿದ್ದಾನೆ. ಇದೇ ರೀತಿಯಾಗಿ ದೇವರು ತನ್ನ ರೊಟ್ಟಿಯನ್ನು ಮುರಿದು ತನ್ನ ಶಿಷ್ಯರಿಗೆ ಕೈ ಕೊಟ್ಟು ಏನ್ ಹೇಳ್ತಾನ, ಇದು ತಿನ್ನಿರಿ, ಇದು ನನ್ನ ದೇಹ. ಯಾಕಂದ್ರೆ ದೇವರ ದೇಹ, ಆತನಿಗೆ ಗೊತ್ತಿತ್ತು ಸಿಲುಬೆ ಮೇಲೆ ಆತನ ದೇಹವನ್ನು ಹಿಂಸೆ ಮಾಡಿ ಚಿತ್ರವಾಗಿ ತುಂಡಾಗಿ ಮಾಡುವಂತರು ಇದ್ದಿದ್ದಾರೆ ಅಂತ ಹೇಳಿ ದೇವರಿಗೆ ಗೊತ್ತಿತ್ತು. ಆ ತುಂಡು ಮಾಡಿದಕ್ಕಾಗಿ ದೇವರು ಅದು ವ್ಯರ್ಥವಾಗಿ ಹೋಗಿಲ್ಲ. ಆತನ ದೇಹ ನಮಗಾಗಿ ಊಟವಾಯಿತು. ಯಾವ ಊಟ? ಆತ್ಮಿಕವಾದ ಊಟ. ಸೈತಾನನಿಂದ ನಾವು ಯಾವ ರೀತಿಯಾಗಿ ಗೆಲ್ಲಬೇಕು, ಸೈತಾನನನ್ನು ಯಾವ ರೀತಿಯ ಕಾಲಿನಲ್ಲಿ ತುಳಿಯಬೇಕು. ಸೈತಾನನು ಏನ್ ಮಾಡ್ತಾನೆ? ದೇವರು ಅಗಮ್ಯವಾದ ದೇವರು, ಆತನ ಸ್ವರೂಪವು ಏಣಿಸಲಕ್ಕಾಗಲ್ಲ. ಆದರೆ ಸೈತಾನನು ಒಂದೇ ರೂಪ ಉಳ್ಳವನಾಗಿದ್ದಾನೆ. ಆತನಿಗೆ ಇಲ್ಲಿ ಕಾರ್ಯ ಮಾಡಿದ್ರೆ ಬೇರೆ ಕಡೆ ಕಾರ್ಯ ಮಾಡೋಕೆ ಬರುವುದಿಲ್ಲ. ಆತನ ದುರಾತ್ಮನ ಸೈನ್ಯ ತಗೊಂಡು ಕಾರ್ಯ ಮಾಡ್ತಾನೆ. ಆದರೆ ದೇವರು ಏನಿದ್ದಾನೆ ಆತ್ಮಿಕವಾಗಿ. ಯಾರಾದ್ರೂ ನಾವು ಗಾಳಿಗೆ ನೋಡುವಂತರಾಗಿದ್ದೇವಾ? ಆದ್ರೆ ಗಾಳಿ ನಾವು ತಗೊಂಡು ಜೀವಿತವಾಗಿದ್ದೇವೆ. ಆ ಶ್ವಾಸನೆ ಯೇಸುವಾಗಿದ್ದಾರೆ, ಆ ಶ್ವಾಸನೆ ಯೇಸುವಾಗಿದೆ.
ಕೊಟ್ಟಿದ್ದಾರೆ. ಅದಕ್ಕಾಗಿ ನೀವು ಸೈತಾನನ ಹೆದರಿ ಅದ ಕಾರ್ಯಗಳಿಗೆ ನೀವು ಒಳಗೆ ಹೋಗ್ಬಾರ್ದು. ಆತನ ಏನ್ ಹೇಳ್ತಾನ, ನಾವು 1 ಪೇತ್ರ 5ನೇ ಸಂಧಿ 8ನೇ ವಚನ ಓದ್ರಿ. ದೇವರು ಸೈತಾನನ ಯಾವ ರೀತಿಯಾಗಿ ಹೇಳಲ್ಪಟ್ಟಿದ್ದಾನೆ. First Peter chapter 5 5:8. ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದುಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕಾಡುತ್ತಾ ತಿರುಗುತ್ತಾನೆ. ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ನೋಡ್ರಿ ಏನಂತ ದೇವರು, ಸೈತಾನನೇನ ಗರ್ಜಿಸುವ ಸಿಂಹದಂತೆ ನಿಂಬಲಿ ಬರ್ತಾನ, ಆದ್ರ ಅವನಿಗೆ ಹೆದರಬೇಡಿರಿ. ಎಷ್ಟು ಪ್ರಶ್ಯವಾಗಿ ದೇವ್ರು ಹೇಳ್ತಾನ. ಅದಕ್ಕೆ ಯಾಕಂದ್ರೆ ಎಲ್ಲೂ ಜಾಗ ಕೊಟ್ಟಿಲ್ಲ. ಆತನನ್ನು ಆದಿ ಕಾಲದಲ್ಲಿ ತಳ್ಳಿದಾಗ ಆತನ ಏನ್ ಮಾಡ್ದ, ಬಿದ್ದು ಬಿಟ್ಟ ನೆಲದಲ್ಲಿ. ಅವನಿಗೆ ಎಲ್ಲೂ ಸ್ಥಳ ಇಲ್ಲ. ಮಧ್ಯ ಆಕಾಶದಲ್ಲಿ ಹಾರಾಡ್ತಾ ಇರ್ತಾನೆ, ಅಷ್ಟೇ ಆತನ ಕೆಲಸ. ಅದಕ್ಕ ಸೈತಾನಿನಿಗೆ ದೇವರು ಏನ್ ಮಾಡ್ದ, ನೂಕಲ್ಪಟ್ಟಿದಾಗ ಅದು ಮನುಷ್ಯರ ಮಧ್ಯದಲ್ಲಿ ಬಂದು ದೇವರು ತನ್ನ ಸೃಷ್ಟಿಯಲ್ಲಿ ಸೃಷ್ಟಿಸಿದ ತನ್ನ ಮನುಷ್ಯರಿಗೆ ಆತನು ಎಷ್ಟು ಪ್ರೀತಿ ಮಾಡ್ತಾನಂತ ಸೈತಾನಿಗೆ ಎಲ್ಲವೂ ಗೊತ್ತಿದೆ. ಅದಕ್ಕಾಗಿ ನಾವಿಲ್ಲಿ ನೋಡಲ್ಪಡ್ತೇವೆ, ಸೈತಾನಿ ಏನ್ ಮಾಡ್ತಾನ, ಸಿಂಹದ ಹಾಗೆ ಗದರಿಸ್ತಾರ, ಬಂದು ಅಂದಿಸ್ತಾರ, ಖಾಲಿ ಓಡ್ಕೊತ ಬಂದು ಹಿಂಗ್ ಬಂದಿದ್ದಾನ. ಆದ್ರ ಆತನಿಗೆ ತಡೆ ಮಾಡುವಂತ ಸರ್ವಶಕ್ತನು ಬೇಲಿ ಹಾಕಿದ್ದಾನೆ ನಮ್ಮ ಮೇಲೆ. ಆತನಿಗೆ ಅಧಿಕಾರವಿಲ್ಲ. ಆತನ ಏನ್ ಮಾಡ್ಬೇಕು, ಖಾಲಿ ಅಂದಿಸ್ಬೇಕು. ಅಂಜಿದ ಮಾತ್ರ ನಾವೇನಾಗ್ತೇವೆ, ಸೋಲಲ್ಪಡ್ತೇವೆ. ನಮಗೆ ಅಂಜಿಸಿದ ಮಾತ್ರ ನಾವು ವಂಚನೆಯಲ್ಲಿ ಹೋಗ್ತೇವೆ. ಯಾರು ಏನು ಅಂದಿಸ್ತಿದಿಲ್ಲ, ಸೈತಾನನ ಕಾರ. ಒಂದು ರೋಗ ಬಂದ್ರೆ ಅಂದಿಸುವಂತದಾಗಿದೆ. ಈ ರೋಗದಿಂದ ಹೆಂಗ್ ಹೊರಗೆ ಬರ್ತಿ, ಈ ಸಾಲದಿಂದ ಹೆಂಗ್ ಹೊರಗೆ ಬರ್ತಿ, ಈ ವ್ಯಭಿಚಾರದಿಂದ ಹೆಂಗ್ ಹೊರಗೆ ಬರ್ತಿ, ಅದು ನಿಮ್ಗೆ ಅಂದಿಸೋದಂದ್ರೆ ನಿಮ್ಮ ಮುಖ ಆಗಿ ಬಂದು ಅಂದಿಸುವುದಂತ ಅದಕ್ಕೆ ಅಧಿಕಾರ ಕೊಟ್ಟಿಲ್ಲ ದೇವರು. ಅದು ಆತ್ಮಿಕವಾಗಿ ನಿಮ್ಮನ್ನು ಅಂದಿಸುವಂತ ಆತ್ಮಿಕವಾಗಿ ನಿಮ್ಮನ್ನು ದೇವರು ಕಾಯುವಂತನಾಗಿದ್ದಾನೆ. ಅದು ಒಂದು ಹಾದಿಯಿಂದ ಬಂದ್ರೆ 7 ಹಾದಿಯಿಂದ ಓಡಿಸುವಂತ ದೇವರಾಗಿದ್ದಾನೆ. ಅದಕ್ಕೆ ನೀವು ಯಾವಾಗಲೂ ದೇವರಲ್ಲಿ ಸಮ್ಮುಖದಲ್ಲಿರ್ಬೇಕು. ಅದಕ್ಕಾಗಿ ದೇವರಿಗೆಲ್ಲರ ಮಾತುಗಳು ಪದೇ ಯಾಕೆ ಬರೆದಿದ್ದಾನೆ ಅಂದ್ರೆ, ನಮ್ಮ ಜೀವಿತದಲ್ಲಿ ನಾವು ಎಷ್ಟಾಗಿ ಮುಂದೆ ನಡೆಯಬೇಕು, ಯಾವ ರೀತಿಯಾಗಿ ನಾವು ನಡೆಯಬೇಕು, ಯಾವ ರೀತಿಯಾಗಿ ದೇವರ ಬಳಿ ಭಯ ಭಕ್ತಿ ಉಳ್ಳವರಾಗಬೇಕು. ಎಲ್ಲಿವರೆಗೆ ನಾವು ದೇವರ ಸಮ್ಮುಖದಲ್ಲಿ ಭಯ ಭಕ್ತಿ ಉಳ್ಳವರಾಗಿ ಆತನ ಪರಲೋಕ ರಾಜ್ಯ ನಿಮ್ಮಲ್ಲಿ ಇಳಿಯೋದಿಲ್ಲ, ದೇವರ ರಾಜ್ಯ ನಿಮ್ಮಲ್ಲಿ ಇಳಿಯೋದಿಲ್ಲ, ಅಲ್ಲಿ ತನಕ ನೀವು ಈ ಬಾಂಧವ್ಯಗಳಲ್ಲಿ ಈ ಕಠಿಣವಾದ ಚಿಕ್ಕಾದ ಸಮಯದಲ್ಲಿ ನೀವು ಬಿದ್ದಿರ್ತೀರಿ. ಈ ಸಮಯ ಯಾವಾಗ ಹೋಗುತ್ತದೆ ದೇವರೇ, ಇದು ಕಷ್ಟಗಳಿಗೆ ಬಂದಿದೆ, ಥೋಡೆ ದಿವಸ ಆದ್ಮೇಲೆ ಈ ಕಷ್ಟ ಹೋಗುತ್ತದೆ ಅಂತ ಹೇಳಿ ಹಳೇ ಜನರು ಹೇಳ್ತಾರೆ. ಅಂತದ್ದು ಯಾವುದು ಬೈಬಲ್ ಅಲ್ಲಿ ಬರೆದಿಲ್ಲ. ನಿನ್ನ ಕಷ್ಟ ಬಂತು, ಒಂದ್ ಸಮಯ ನಿಂತು ನೋಡಿ, ಅಲ್ಲಿ ನಿನ್ನ ಕಷ್ಟ ಹೋಗ್ತದೆ ಅಂತ ಎಲ್ಲೂ ಬರೆದಿಲ್ಲ ಸತ್ಯವೇದದಲ್ಲಿ. ದೇವರೇನು ಹೇಳೋಣ, ನನ್ನ ಮೇಲೆ ಭಯ ಭಕ್ತಿ ಉಳ್ಳು, ನನ್ನ ಕಾರ್ಯಗಳು ನಡೆಸು, ನಿನ್ನ ಪಾಪ, ನಿನ್ನ ದ್ರೋಹ, ನಿನ್ನ ಚಿಂತೆ ದುಃಖ ತೆಗಿತೆ. ಆಯ್ತು, ಈಗ ನಿನ್ ಕಷ್ಟ ಬಂದದಲ್ಲ, ಮತ್ತೀಗ ನೋಡಿ ನಿನಗೆ ಸುಖ ಬರ್ತದ. ನಿನ್ನ ಕಷ್ಟ ಇತ್ತಲ್ಲ, ಮದಿ ಮಾಡ್ಕೊಂಡು ನಿನಗೆ ಸುಖ ಬರ್ತದ. ದೇವರ ಆಡುವ ಮಾತು ಬೇರೆ ಇರ್ತದ. ನಿನಗೆ ಕಷ್ಟ ಬರೋದಕ್ಕಿಂತ ಮೊದಲೇ ದೇವರು ನಿನ್ನನ್ನು ಕಾಯುವಂತನಿದ್ದಾನೆ. ಅಲ್ಲಿ ಆದ್ರೂ ನೀ ಏನ್ ಮಾಡ್ತಿ, ಪಾಪದಲ್ಲಿ ಹಂತವಾಗಿ ಬೀಜಗಳನ್ನು ಬಿತ್ಕೋತ ಹೋಗ್ತಿ. ಈ ಮರಗಳು ದೊಡ್ಡ ಆಗುತ್ತಾ ಇರ್ತಾವ. ಹಂಗೆ ನಿನಗೆ ಒಳ್ಳೆ ದಿನ ಯಾವಾಗ ಬರ್ತದ, ಬರದೇ ಇಲ್ಲ. ಯಾಕೆ ಬರಲ್ಲ, ನಿನ್ನ ಭಯವೇ ಇಲ್ಲ ದೇವರ ಬಳಿ. ದೇವರ ಮುಂದೆ ನೀನು ಅರಿಕೆ ಮಾಡಲ್ಲ, ದೇವರಲ್ಲಿ ವಿಧೇಯತೆ ತೋರಿಸಲಿ, ದೇವರಿಗೆ ಪ್ರಾರ್ಥನೆ ಮಾಡಲಿ, ಕೀರ್ತನೆಯಿಂದ ಆತನ ಸ್ತುತಿ ಸ್ತೋತ್ರ ಹೇಳಲಿ. ದಾವೀದ ರಾಜರನ್ನು ನೋಡುವಾಗ ಆತನ ಒಬ್ಬ ಏನಿದ್ದ, ಮನೆಯಲ್ಲಿ ಎಲ್ಲಕ್ಕೆ ಚಿಕ್ಕವನು, 8ನೆಯ ಮಗನಾಗಿದ್ದ. ಆತನಿಗೆ ಏನ್ ಮಾಡಿದ್ರು, ಇವನು ಗಿಡ್ಡನಾಗಿದ್ದಾನೆ, ಅದು ಕೆಲಸ ಬರೋದರಲ್ಲಿ ತಿರಸ್ಕಾರ ಮಾಡಿ ಆತನನ್ನು ಹಿಂಸೆ ಪಡಿಸಿ ಆತನನ್ನು ಕುರಿ ಮೈಸುವಂತ ಕಳಿಸ್ತಾ ಇರ್ತಿರು. ಆತನ ಏನ್ ಮಾಡ್ತಿದ್ದ, ಹೋಗಿದ ಜಾಗದಲ್ಲಿ ಯೇಸುವಿಗೆ ಸ್ತುತಿ ಸ್ತೋತ್ರಗಳನ್ನು ಹೇಳುತ್ತಿದ್ದ. ತನ್ನ ಕುರಿಗಳನ್ನು ಇಷ್ಟು ಆಪ್ತವಾಗಿ ಕಾಯ್ತಾ ಇದ್ದ. ಯಾವ ಸಿಂಹ ತೋಳ ಬಂದ್ರೆ ಅದ್ರ ಜೊತೆ ಯುದ್ಧ ಆಡ್ತಿದ್ದ. ಅಂತ ಗಿಡ್ಡಾದ ಮನುಷ್ಯ ಆತನು ಅಂತ ದೊಡ್ಡ ಪ್ರಾಣಿ ಪಕ್ಷಿಗಳಿಗೆ ಎದುರಿಸುವಂತ ಸಾಮರ್ಥ್ಯ ಅವನಲ್ಲಿ ಎಲ್ಲಿಂದ ಬಂತು? ಆ ಸಾಮರ್ಥ್ಯ ಕೊಟ್ಟಿದಂತವ್ರು ಯಾರು ಕೊಟ್ಟಿದ್ದಾರ? ದಾವೀದ ರಾಜನಿಗೆ.
ಅವನ ವಯಸ್ಸು ಒಂದು 15 ವರ್ಷ, 14 ವರ್ಷ, 17 ವರ್ಷ ಅಂತ ಹೇಳಿ ಬರೆಯಲ್ಪಟ್ಟಿತ್ತು. ಆತನಿಗೆ ಆ ಸಾಮರ್ಥ್ಯ ಎಲ್ಲಿ ಬಂತು ಅಂತ ದೊಡ್ಡ ದೊಡ್ಡ ಸಿಂಹಗಳಿಗೆ, ಕರಡಿಗಳಿಗೆ, ತೋಳಗಳಿಗೆ ಹೊಡೆಯುವಂತ ಸಾಮರ್ಥ್ಯ ಎಲ್ಲಿದ್ದು ಬಂತು? ಆತನ ಇದ್ದಿದ್ದೆಷ್ಟು ಕಿಷ್ಟೆ ಗಿಡ್ಡನಾಗಿದ್ದ. ಆತನ ಏನ್ ಮಾಡಿದ? ಒಂದೇ ದೇವರಿಗೆ ಸ್ತುತಿ ಸ್ತೋತ್ರಗಳು ಹೇಳ್ತಿದ್ದ, ದೇವರಿಗೆ ಸ್ತುತಿ ಸ್ತೋತ್ರದ ಮಹಿಮೆ ಕಟ್ತಾ ಇರ್ತಿದ್ದ, ಪ್ರಾರ್ಥನೆಯಿಂದ ಆತನಲ್ಲಿ ಮಹಿಮಿಕೆ ಇಡ್ತಿದ್ದ, ದೇವರು ಕೊಟ್ಟಿದ್ದ ಕಲ್ಲಿಗೂ ಸ್ತೋತ್ರ ಹೇಳ್ತಿದ್ದ, ದೇವರು ಕೊಟ್ಟಿದ್ದ ಬಂಗಾರಕ್ಕೂ ಸ್ತೋತ್ರ ಹೇಳ್ತಿದ್ದ. ಹಾಗಾಗಿ ಆತನು ರಾಜ್ಯನಾಗಿ ಮಾರ್ಪಡ್ದ. ಇಸ್ರಾಯೇಲ್ ರಾಜನ ಕುರಿ ಕಾಯುವನು ಏನಾದ? ಇಸ್ರಾಯೇಲ್ ರಾಜ್ಯನಾದ. ನಾವು ಇದೇ ರೀತಿಯಾಗಿ ಯೋಬನು ನೋಡ್ತೇವೆ. ಯೋಬನು ನೀತಿವಂತನು, ನಂಬಿಗಸ್ತನು, ದೇವರ ಮಾರ್ಗದಲ್ಲಿ ನಡೆಯುವವನು, ಪಾಪ ಇಲ್ಲದವನು. ಅಂದ್ರೆ ಅವನ ಹತ್ರ ಪಾಪಗಳಿದ್ದವು, ಆದ್ರೆ ದೇವರ ನಡತೆಯಲ್ಲಿ ಆತನು ಹಂತ ಹಂತವಾಗಿ ಯಜ್ಞಗಳು ಮಾಡ್ತಾ, ಪ್ರಾರ್ಥನೆ ಮಾಡುತ್ತಾ, ದೇವರ ಕಾರ್ಯದಲ್ಲಿ ಹೆಚ್ಚಾಗಿ ನಡೀತಾ ಇದ್ದನು. ಆದರೆ ಆ ಸೈತಾನನು ಆತ್ಮಿಕವಾಗಿ ದೇವದೂತರು ಹೋಗ ಮಾರ್ಗಕ್ಕೆ ಹೋಗಿ ದೇವರ ಸನ್ನಿಧಿಯಲ್ಲಿ ನಿಂತಿ, ನೀನು ಎಲ್ಲಿಗೆ ಬಂದಿದೆ ಅಂತ ಕೇಳಿದಾಗ ದೇವರು ನೋಡಿ ಪ್ರಶ್ನೆ ಮಾಡಿದದಕ್ಕೆ ಎಲ್ಲಿಂದ ಬಂದಿದೆ ಅಂತ ಕೇಳ್ತಾನೆ ದೇವ್ರು. ಅದಕ್ಕ ನೀ ಎಲ್ಲಿದ್ದಿದೆ ಅಂತ ಕೇಳಿದ, ಯಾಕಂದ್ರೆ ಅದಕ್ಕೆ ಸ್ಥಾನನೇ ಕೊಟ್ಟಿಲ್ಲ ದೇವ್ರು. ಎಲ್ಲಿ ಅದಕ್ಕ ಎಲ್ಲಿಂದ ಬಂದಿದಿ ನೀನು, ಎಲ್ಲಿ ಹೋಗಿ ಬಂದಿದೆ ಅಂದ್ರ ಭೂಮಿ ಎಲ್ಲ ಸುತ್ತಾಗಿದೆ ಅಂದ್ರ ದೇವರು ಇಷ್ಟು ದೊಡ್ಡದಾಗಿ ಬ್ರಹ್ಮಾಂಡ ಕಟ್ಟೇನಲ್ಲ, ಇದಕ್ಕೆ ಯಾರಿಗೂ ಅಳಿಯಕ್ ಆಗಲ್ಲ ಅಂತ ಹೇಳಿ ಜ್ಞಾನೋಕ್ತಿಯಲ್ಲಿ ಬರ್ದಿದ್ದಾನೆ ಯೇಸು. ಈ ಭೂಮಿ ಒಂದೇ ಮಾತ್ರ ಇಲ್ಲಿ, ಈ ಭೂಮಿಗಿಂತ ಎಷ್ಟು ದೊಡ್ಡ ದೊಡ್ಡ ಭೂಮಿಗಳಲ್ಲ, ಈ ಭೂಮಿ ಮೇಲಿದ್ದ ಜನಕ್ಕಿಂತ ಹೆಚ್ಚಾಗಿ ಜನರು ಇದ್ದಿದೆ ಅಂತ ಹೇಳಿ ದೇವರು ಬರ್ದಿದ್ದಾನೆ. ಅದಕ್ಕೆ ಸೈತಾನಿಗೆ ಏನ್ ಕೇಳ್ತಾನ? ಎಲ್ಲಿಂದ ಬಂದಿದಿ? ಆಲ್ರೆಡಿ ದೇವರಿಗೆ ಗೊತ್ತದ, ನೀ ಭೂಮಿ ಒಳಗೆ ಹೋಗಿದಿ, ನೀ ಎಲ್ಲರನ್ನು ಎಲ್ಲೆಲ್ಲಿ ಪಾಪಗಳವ ಎಲ್ಲ ಪಾಪಿಗಳಿಗೆ ಭೇಟಿಯಾಗೆ ಬಂದಿದ. ಆದ್ರ ಯೋಬನೆಂಬ ಒಬ್ಬನ ಹತ್ರ ಹೋಗಿನ. ಅದು ಹೇಳುವುದಕ್ಕಾಗಿ ಏನ್ ಮಾಡ್ಯಾನ ಸೈತಾನನು? ಆತ್ಮಿಕ ಲೋಕದಿಂದ ದೇವರಿಗೆ ಭೇಟಿಯಾಗಿದ್ದಾನ. ಸಮ್ಮುಖದಲ್ಲಿಲ್ಲ, ದೇವರ ಸಮ್ಮುಖದಲ್ಲಿ ಯಾರಿಗೂ ನಿಲ್ಲುವಂತ ಅವಕಾಶ ಇಲ್ಲ. ಆತನ ಪ್ರಕಾಶ ರೂಪ, ಆತನ ಪವಿತ್ರತೆ ಮುಂದ ಯಾರಿಗೂ ನಿಲ್ಲುವಂತ ಶಕ್ತಿ ಇಲ್ಲ. ಸುಟ್ಟು ಭಸ್ಮವಾಗ್ತಾರೆ. ಅವರ ನಾಶನ, ಅವರ ಒಂದು ಏನೇ ಕಾಣಲಾರದಂತದ ಯೇಸುವಿನ ಶಕ್ತಿ ಮುಂದೆ. ಆಗ ಅದು ಹೋಗಿ ಹೇಳ್ತದ, ನಾನು ನಿನ್ನ ನೋಡಿದೆ, ಅಲ್ಲಿ ನಾನು ಯೋಬ್ ನೋಡಿದೆ ಅಂತ ದೇವರು ಕರೀತಾನ. ನೋಡ್ರಿ, ಯೋಬ್ ಅಂತ ಹೇಳಿ ಆತನ ಬಾಯಿಯಿಂದ ಕೇಳುವಂತದಾಗಿದೆ ಸೈತಾನನು. ಅವಾಗ ಸೈತಾನನು ಹೇಳ್ತಾನ, ಆತನಿಗೆ ನೀನು ಬೇಲಿ ಹಾಕಿ ಸುಖ ಸಮೃದ್ಧಿ ಎಲ್ಲ ವೈಭವದಿಂದ ತುಂಬಿಸಿದಲ್ಲ ಅಂತ ಹೇಳ್ತಾನ. ಅದಕ್ಕ ಆಯ್ತು, ನೀವು ಹೋಗು, ಅವನನ್ನು ಪರೀಕ್ಷಿಸು, ಆತನ ಪ್ರಾಣಕ್ಕೆ ಏನು ಅಪಾಯ ಮಾಡಬೇಡ, ನೀ ಏನು ಮಾಡ್ತಿ ಮಾಡು, ನೋಡೋಣ ಅಂತಾನ ದೇವರು. ಆಗ ಸೈತಾನು ಬಂದು ಅವನಿಗೆ ನಾಲ್ವರಿಗೆ ಗೊತ್ತಿದ್ದದ ಎಷ್ಟೆಲ್ಲ ಚಿತ್ರ ಹಿಂಸೆ ಕೊಡ್ತಾನ. ಆದ್ರೆ ದೇವರ ಸಮ್ಮುಖದಲ್ಲಿ ಏನ್ ನಿಂದಿರ್ತಾನ? ಗಟ್ಟಿಯಾಗಿ ನಿಂದಿರ್ತಾನೆ. ಯಾದಕ್ಕಾಗಿ ಅಂದ್ರೆ ದೇವರ ವಾಕ್ಯ, ಆತನ ಪರಿಶುದ್ಧ ದೇಹ ರಕ್ತ ಅವತ್ತು ಅವನ ಹತ್ರ ಇತ್ತು. ಯೇಸು ಕ್ರಿಸ್ತ ಅವತ್ತು ಅದಕ್ಕೆ ಕೆಲಸ ಮಾಡ್ತಾ ಇದ್ದೇನು. ಅಬ್ರಾಹ್ಮನಲ್ಲಿ ನೋಡ್ತೇವೆ, ದೇವರ ಅಬ್ರಾಹ್ಮನಿಗೆ ನಂಬಿಗಸ್ತನಂತನ. ದೇವರ ಅಬ್ರಾಹ್ಮನಿಗೆ ಯಾಕೆ ಆತನಿಗೆ ಆರಿಸಲ್ಪಟ್ಟಿತ್ತು? ಆತನು ನಂಬಿಗಸ್ತನಿದ್ದ. ಅದಕ್ಕಾಗಿ ಇವತ್ತು ನಾವು ಮತ್ತೆ ಮುಂದೆ ಓದ್ತೇವೆ. ದೇವರ ರೊಟ್ಟಿ ಮುರಿದಿ ಶಿಷ್ಯರಿಗೆ ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು, ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ, ಇದು ಒಡಂಬಡಿಕೆ ರಕ್ತ. ನೋಡಿ, ದೇವರು ಏನ್ ಮಾಡ್ದ? ಒಡಂಬಡಿಕೆ ರಕ್ತ. ಈ ಒಡಂಬಡಿಕೆ ರಕ್ತ ನಾವು ಹಳೆ ಒಡಂಬಡಿಕೆ ನೋಡ್ತೇವೆ. ಮೋಶೆ ಸೀನೇ ಪರ್ವತದಲ್ಲಿ ಏನ್ ಮಾಡ್ತಾರ? ಹೊಸ ಒಂದು ಒಡಂಬಡಿಕೆ ಮಾಡ್ಕೊಂಡ್ ಬರ್ತಾನೆ ದೇವರು. ಮೋಶೆ ದೇವರ ಸಮ್ಮುಖದಲ್ಲಿ 40 ದಿವಸ ಹಗಲು ರೀತಿ ಏನ್ ಮಾಡ್ತಾನ? ದೇವರ ಸಮ್ಮುಖದಲ್ಲಿ ಇದ್ದು ದೇವರ ಜೊತೆ ಪ್ರಾರ್ಥನೆಯಲ್ಲಿ ಅನುನತೆ ಇದ್ದು ಏನ್ ಮಾಡ್ತಾನ? ಒಂದು ಒಡಂಬಡಿಕೆ ಮಾಡ್ಕೊಂಡು ಬರ್ತಾನ. ಅದೇ ಒಡಂಬಡಿಕೆ ದೇವರು ಮತ್ತೆ ಪುನಃ ಸ್ಥಾಪಿಸುತ್ತಾ ಇದ್ದಾನೆ. ಯಾಕಂದ್ರೆ ದೇವರು ತನ್ನ ಎಲ್ಲ ಕಾರ್ಯವನ್ನು ತನ್ನ ಮಗನಾದ ಯೇಸು ಕ್ರಿಸ್ತನಿಗೆ ಒಪ್ಪಿಸಿದಾಗ ಆತನು ಹೊಸ ಹೊಸ ಕಾರ್ಯಗಳು, ಹೊಸ ಒಡಂಬಡಿಕೆಯನ್ನು ಸ್ಥಾಪಿಸಿದ. ಇಲ್ಲಿ ಯಾವಾಗ ಹೊಸ ಒಡಂಬಡಿಕೆ ಸ್ಥಾಪನೆ ಆಯಿತು? ದೇವರು ತನ್ನ ಶಿಷ್ಯರ ಮೂಲಕ, ತನ್ನ ಅಪೊಸ್ತಲರಾದ 12 ಮಂದಿ ಮುಖಾಂತರ ಕಾರ್ಯಗಳನ್ನು ಸಾಗಿಸ್ತಾ ಬಂದ. ನೋಡ್ರಿ, ದೇವರು ಯಾವುದಕ್ಕೂ ವ್ಯರ್ಥ ಮಾಡಿಲ್ಲ. ಅಲ್ಲಿ ಮೋಶೆಗೆ ಯಾವ ರೀತಿಯಾಗಿ ಕಾರ್ಯ ಮಾಡಿಸಿದ ಸೀನಾಯಿ ಪರ್ವತದಲ್ಲಿ, ಅದೇ ಕಾರ್ಯ 12 ಮಂದಿ ಶಿಷ್ಯರಲ್ಲಿ ಮಾಡ್ತಾ ಇದ್ದಾನೆ. ನೋಡಿ, ನೀವು ಯಾವಾಗ ದೇವರನ್ನು ನಂಬುತ್ತೀರಿ, ಯಾವಾಗ ಆತನ ಪರಿಶುದ್ಧ ರಕ್ತದಲ್ಲಿ ನೀವು ಕಾರ್ಯ ಮಾಡ್ತೀರಿ, ದೇವರ ಬಿಡುಗಡೆ ಅಂದ್ರೆ ಯೇಸುವಿನ ರಕ್ತದಿಂದ ನೀವು ಕಮಾಂಡ್ ಮಾಡಬೇಕು. ನಿಮ್ಗೆ ಯಾವ ದ್ರೋಹಗಳಾಗಿರಲಿ, ಕಷ್ಟ, ಚಿಂತೆ, ದುಃಖ, ಭಾರ ಬಂದಾಗ ನೀವು ಒಂದೇ ಹೇಳ್ಬೇಕು, ನಾನು ಯೇಸುವಿನ ರಕ್ತದಿಂದ ಜನಿಸಿದ್ದೇನೆ, ಆತನ ಪರಿಶುದ್ಧ ರಕ್ತ ನನ್ನಲ್ಲಿದೆ, ಆತನ ದೇಹದಿಂದ ನಾನು ಬಲ ಹೊಂದಿದ್ದೇನೆ. ಯಾಕಂದ್ರೆ ತನ್ನ ದೇಹ ರಕ್ತ ನಮಗಾಗಿ ಚೆಲ್ಲಿದ್ದಾನೆ ಯೇಸು. ಆತನ ರಕ್ತದಿಂದ ಸೈತಾನನು ತತ್ತರಿಸುವಂತದಾಗಿದೆ. ನೀವು ಸೈತಾನನು ಅಂಜುವಂತರಾದರೆ ಸೈತಾನ ನಿಮಗಿಂತ ಹೆಚ್ಚಾಗಿ ಅಂಜುವಂತದಾಗಿದೆ.
ಆದರೆ ಅದಕ್ಕೆ ಕಾರ್ಯ ಬೇಕು, ಅದಕ್ಕೆ ಕಾರ್ಯ ನಡೆಸುವುದಕ್ಕೆ. ಯಾಕಂದ್ರೆ ದೇವರ ಹೃದಯವನ್ನು ನೋಯಿಸುವುದಕ್ಕಾಗಿ ಆ ರೀತಿಯಾಗಿ ಮಾಡ್ತದ. ನೀವು ಎಲ್ಲಿವರೆಗೆ ದೇವರ ವಾಕ್ಯವನ್ನು ನೋಡಿ ದೇವರ ವಾಕ್ಯದಲ್ಲಿ ನೆಲೆಗೊಂಡು ನಡಿಬೇಕು. ನಾವು ನಿನ್ನೆ ನೋಡಿದೆವು ವಿಮೋಚಕ ಕಾಂಡ 6ನೇ ಸಂಧಿಯ 6ನೇ ವಚನದಲ್ಲಿ ದೇವರು ಏನ್ ಮಾಡ್ದ, ಐಗುಪ್ತದಿಂದ ಅವರನ್ನು ಬಿಡಿಸಿದನು. ಅದರಿಂದ ಅವರು ದಾಸತ್ವದ ಕೈಯಿಂದ ನಾನು ಬಿಡಿಸುತ್ತೇನೆ ಅಂತ ಹೇಳ್ತಾನೆ ದೇವರು ವಾಕ್ಯದಲ್ಲಿ. ದೇವರಿಂದ ನಿಮಗೆ ದಾಸತ್ವದಿಂದ ಬಿಡಿಸುವವನು, ರೋಗದಿಂದ ಬಿಡಿಸುವವನು, ಶಾಪಗಳಿಂದ ಬಿಡಿಸುವವನು. ಆದರೂ ಆ ಇಸ್ರಾಯೇಲರು ಏನ್ ಮಾಡ್ತಾರ, ದೇವರಿಗೆ ಗುಣಗುಟ್ಟುತ್ತಾರ. ಆ ಮೋಶೆ ಎಷ್ಟೇ ಕಾರ್ಯ ಮಾಡಿದರೂ ಅವನು 40 ವರ್ಷ ಆದ್ರೂ 40 ವರ್ಷ ಆದ್ರೆ 80 ವರ್ಷ ಆದರೂ ಏನ್ ಮಾಡ್ತಾರ, ಆತನು ಗುಣಗುಟ್ಟದೆ ಬಿಡಲ್ಲ. ಅದಕ್ಕೆ ದೇವರಿಗೆ ಮೊದಲನೇ ಕಾರ್ಯ ಹೇಸಿಕೆ ಆಗಿದ್ದು ಗುಣಗುಟ್ಟುವುದು. ಯಾರೇ ಆಗಲಿ ದೇವರ ಮೇಲೆ ಗುಣಗುಟ್ಟಿಕೆ ಮಾಡಬಾರದು. ನೀವು ದೇವರ ಮೇಲೆ ಗುಣಗುಟ್ಟಿದರೆ ನಿಮ್ಮ ಜೀವನ ಅಂತ್ಯ ನಾಶ ಮಾಡ್ತೆ ಅಂತಲ್ಲ ದೇವರು. ನಿನ್ನ ಸರಳವಾಗಿ ನಿನ್ನ ಜೀವನವನ್ನು ನಾಶ ಮಾಡ್ಕೊಳ್ತಿ. ನಾನೇ ನನ್ನ ಕೈಯಾರ ನಿನ್ನ ಜೀವನ ನಾಶ ಮಾಡ್ತೀನಿ ಅಂತಾನೆ. ಯಾಕಂದ್ರೆ ಯಾವ ಮನುಷ್ಯ ಗುಣಗುಟ್ಟುತ್ತಾನಲ್ಲ ಅವನು ದೇವರ ಮಗನಲ್ಲ, ದೇವಗಳ ಮಗನಾಗಿರ್ತಾನೆ. ದೇವರು ಸ್ಪಷ್ಟವಾಗಿ ಹೇಳಿದ್ದಾನೆ. ಅದಕ್ಕೆ ಇವತ್ತಿನ ಹಿಡಿದು ಯಾರೇ ಆಗಲಿ ದೇವರ ಮೇಲೆ ಗುಣಗುಟ್ಟಬೇಡ. ದೇವರೇ ಇದು ನನಗೆ ಮಾಡಿಲ್ಲ, ಅದು ಮಾಡಿಲ್ಲ. ದೇವರು ಅವ್ರಿಗೆ ಅಲ್ಲಿಂದ ಬಿಡಿಸುವುದಕ್ಕೆ 40 ವರ್ಷ ಆಯ್ತು. ಅವ್ರು ಮಾಡಿದ ಪಾಪಕ ಆ ಕಾನಾನ್ ದೇಶ ಮುಟ್ಟುವುದಕ್ಕೆ ಮತ್ತೆ 40 ವರ್ಷವಾಯ್ತು. ಅಷ್ಟು 80 ವರ್ಷ ಅವರಿಗೆ ಏನ್ ಮಾಡಿದ ದೇವರು ಅರಣ್ಯದಲ್ಲಿ ವಾಸ ಮಾಡಿದ್ರು. ಯಾದಕ್ಕಾಗಿ ಗುಣಗುಟ್ಟುವುದಕ್ಕಾಗಿ. ದೇವರನ್ನು ಗುಣಗುಟ್ಟಿದ್ರು. ಊಟ ಕೊಟ್ಟರು, ಊಟ ಕೊಟ್ಟಿಲ್ಲ, ಅದು ನೀರಿದ್ದಿಲ್ಲ, ಅದು ಇದ್ದಿಲ್ಲ ತರ. ಲಾಸ್ಟ್ ದೇವರಿಗೆ ಇಷ್ಟು ಗುಣಗುಟ್ಟಿದಾಗ ಏನ್ ಮಾಡ್ತಾನ, ಇದು ಇದ್ದದಿಲ್ಲ ಸರ್ಪಗಳನ್ನು ಅವರ ಮೇಲೆ ಕಳಿಸಿ ಕಚ್ಚಿಸುವಂತ ಮಾಡ್ತಾನೆ. ಎಷ್ಟೋ ಜನರು ಸರ್ಪದಿಂದ ಕಚ್ಚಿ ಸತ್ತು ಹೋಗ್ತಾರ ಟೈಮಲ್ಲಿ. ಆದ್ರೆ ದೇವರಿಗೆ ಮತ್ತೆ ಮೊರೆ ಇಕ್ತಾರ. ನೋಡ್ರಿ, ಪ್ರೀತಿ ಸ್ವರೂಪನಾದ ದೇವರು ಆ ಮೊರೆ ಇಕ್ಕಿದ ತಕ್ಷಣ ಮೋಶೆಗೆ ಅಧಿಕಾರ ಹೇಳ್ತಾನೆ, ಒಂದು ಸರ್ಪವನ್ನು ಮಾಡಿ ಹಚ್ಚು. ಅದಕ್ಕಾಗಿ ಸರ್ಪ ಹಚ್ಚಿಸಿದರು ದೇವರು. ಆ ಸರ್ಪವು ದೇವರ ಮೂಲಕದಲ್ಲಿಲ್ಲ, ನಿಮ್ಮ ಪಾಪಗಳು ನಿಮ್ಮ ಕಣ್ಣಿಗೆ ತೋರಿಸ್ತೀನಿ ಅಂತ ಹೇಳಿದನು ಪದೇ ಪದೇ. ಆ ಸರ್ಪದ ಒಂದು ಸ್ಟ್ಯಾಂಡ್ ಮಾಡಿದ ಕಾರಣ ನೀವು ಮಾಡಿದ ಪಾಪ ನಿಮಗೆ ಇದು ಅರಿವು ಹುಟ್ಟಬೇಕು. ಇನ್ನೊಮ್ಮೆ ನನ್ನಲ್ಲಿ ಗುಣಗುಟ್ಟಬೇಡದು ಅಂತ ಹೇಳಿ ದೇವರು ಏನ್ ಮಾಡ್ದ, ಆ ಸರ್ಪದ ಒಂದು ಪ್ರತಿಮೆ ಮಾಡಿ ಹಚ್ಚಲ್ಪಡಿತು ದೇವರು. ಆಗ ದೇವರಿಗೆ ನಮಗೆ ಹೇಳುವುದೇನೆಂದರೆ, ತಗೊಳ್ಳಿದು ನನ್ನ ದೇಹ, ಇದು ಒಡಂಬಡಿಕೆ ರಕ್ತ ದೇಹ, ಕುಡಿರಿ ತಿನ್ನಿರಿ, ನಾನು ಬರುವ ತನಕ ಇದು ಪಾನ ಮಾಡ್ರಿ. ನಾನು ಪರಲೋಕ ರಾಜ್ಯ ಸೇರುವಾಗ ನಾನು ಕುಡಿಯೋದಿಲ್ಲ. ನಾ ಯಾಕೆ ಬರ್ತೇನೆ ತಿರುಗಿ ಆಗಂದ್ರೆ, ನೀವು ಯಾರು ಪರಿಶುದ್ಧರಾಗಿದ್ದೀರಿ, ನನ್ನ ಮಾರ್ಗದಲ್ಲಿ ಯಾರು ನಡೆದಿರಿ ಅವ್ರಿಗೆ ಮಾತ್ರ ನಾನು ನಿಜವಾದ ದೇವರು, ನಿಮಗೆ ಪರಲೋಕ ರಾಜ್ಯವನ್ನು ಕೊಡುವಂತ ದೇವರಾಗಿದ್ದಾನೆ. ಇವತ್ತು ನಿಮ್ಮಲ್ಲೇ ಪರಲೋಕ ರಾಜ್ಯ ಸೇರಲ್ಪಟ್ಟಿದೆ, ನೀವು ನೋಡುತ್ತಾ ಇಲ್ಲ. ದೇವರು ಏನ್ ಹೇಳ್ತಾನ, ಪರಲೋಕ ರಾಜ್ಯ, ದೇವರ ರಾಜ್ಯ ನಿಮ್ಮ ದೇಹದಲ್ಲೇ ಇದೆ. ನೀವು ಯಾವ ರೀತಿಯಾಗಿ ಪರಿಶುದ್ಧರಾಗಿರ್ತೀರಿ ಆ ರಾಜ್ಯದಲ್ಲಿ ನೀವು ನಡೀತೀರಿ ಹೇಳುವಂತ ದೇವರಾಗಿದ್ದಾನೆ. ಅದಕ್ಕಾಗಿ ನಾವೆಲ್ಲರೂ ಕಣ್ಮುಚ್ಚಿ ಆತನಿಗೆ ಒಂದು ಅಂತ್ಯ ಪ್ರೇಯರ್ ಮಾಡಿ ಈ ಕಾರ್ಯವನ್ನು ನಾವು ದೇವರಿಗೆ ಸಲ್ಲಿಸೋಣ. ಅಪ್ಪ ತಂದೆ ಯೇಸುವೆ, ನಿನ್ನ ಹೋಲಿ ಕಮ್ಯುನಿಯನ್ ದಿವಸ ಸ್ವಾಮಿ ನಮ್ಮನ್ನು ಅತಿ ಉತ್ತಮವಾದ ಸ್ವಾಮಿ ವಾಕ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯಾವ ರೀತಿಯಾಗಿ ನಿನ್ನ ದೇಹ ರಕ್ತವು ನಮಗಾಗಿ ಕೊಟ್ಟು ಸೈತಾನನ ಅಧಿಕಾರದಿಂದ ನಮ್ಮನ್ನು ಬಿಡಿಸಿದಕ್ಕಾಗಿ ಸ್ತೋತ್ರ ಯೇಸಪ್ಪ. ನಿನ್ನ ಹೆಸರಿನ ಮೇಲೆ ಎಲ್ಲ ಸೈತಾನಗಳು ತಡ ತಡ ನಡುಗುವಂತವಾಗಿದ್ದಾವೆ ಯೇಸಪ್ಪ. ಯೇಸುವೆ, ಎಲ್ಲ ನಿನಗೆ ಮಹಿಮೆ ಸಲ್ಲಿಸ್ತೇನೆ ಯೇಸಪ್ಪ. ನಮ್ಮ ಸಭೆಯಾಗಿ ಕುಂತಿ ಮಕ್ಕಳೆಲ್ಲ ನಿನ್ನ ಕಾರ್ಯದಲ್ಲಿ ಹೆಚ್ಚಾಗಿ ನಡೀಲಿ ಸಪ್ಪ, ಹೆಚ್ಚಾಗಿ ನಿನ್ನಲ್ಲಿ ಕಾರ್ಯ ಮಾಡಲಿ ಸಪ್ಪ, ಹೆಚ್ಚಾಗಿ ವಾಕ್ಯಗಳು ಓದಲಿ, ಹೆಚ್ಚಾಗಿ ಪ್ರಾರ್ಥನೆ ಮಾಡಲಿ, ಹೆಚ್ಚಾಗಿ ನಿನ್ನ ಭಯ ಭಕ್ತಿಯಲ್ಲಿರಲಿ. ನಿನ್ನನ್ನು ಗುಣಗುಟ್ಟದಂತೆ ಸ್ವಾಮಿ ನಿನ್ನಲ್ಲಿ ಕಾರ್ಯ ಮಾಡುವಂತೆ ಮಕ್ಕಳನ್ನು ಆಶೀರ್ವಾದ ಮಾಡು. ಎಲ್ಲ ನಿನ್ನ ಕೈಗೊಪ್ಪಿಸ್ತೇನೆ ಜೀವನ ತಂದೆ ಯೇಸುವೆ. ಆಮೆನ್, ಆಮೆನ್.